ಇದೇ ಸೋಮವಾರ ದಿನಾಂಕ 8ರಿಂದ ಬೆಳಗಾವಿಯ ಸುವರ್ಣಸೌಧಗಿನ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತೈತಿ. ಅದಕ್ಕೆ ಪೂರ್ವಕವಾಗಿನ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ. ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರೋದನ್ನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಿಸುವ ಸಲುವಾಗಿ, ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗುವ ಸಲುವಾಗಿ, ಅಥವಾ ಈ ಭಾಗದ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅದಕ್ಕೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀವಿ. ಇವತ್ತೇನು 8ರಿಂದ ಅಧಿವೇಶನ ಪ್ರಾರಂಭ ಆಗೈತಿ, ಅದರಲ್ಲಿ ಕನಿಷ್ಠ 5 ದಿವಸಗಳ ಚರ್ಚೆ ಆದರೂ ಸಹಿತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪೂರಕವಾಗಿರಬೇಕು. ಈಗ ನಾವು ಏನೇನು ಹೋರಾಟದ ಮುಖಾಂತರ ಅನೇಕ ವಿಷಯ ಇಟ್ಟಿದ್ದು. ಇವತ್ತು ಬೆಳಗಾವಿ ಆಡಳಿತ ಶಕ್ತಿ ಕೇಂದ್ರ ಆಗೋದಿರ್ಬೋದು, ಬೆಳಗಾವಿ ಎರಡೇ ರಾಜಧಾನಿ ಆಗೋದಿರ್ಬೋದು, ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳು ಇರ್ಬೋದು, ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ಔದ್ಯೋಗೀಕರಣದ ಸಮಸ್ಯೆ ಇರ್ಬೋದು, ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು, ಅಥವಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜನಸಾಮಾನ್ಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ಇರ್ಬೋದು. ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಅಂದರೆ ಬಹುಶಃ ಉತ್ತರ ಕರ್ನಾಟಕ ಭಾಗದೊಳಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದಾವೆ. ಇವತ್ತು ದಕ್ಷಿಣ ಕರ್ನಾಟಕದೊಳಗೆ ಇದೇನು ಪ್ರವಾಸಿ ಕೇಂದ್ರಗಳು ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದ್ದಾವೆ, ಅದರ 20% ಸುದ ನಮ್ಮಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ಸ್ಥಳಗಳು ಇನ್ನೂ ಮತ್ತು ಬೆಳವಣಿಗೆ ಆಗಿಲ್ಲ. ಇದೆಲ್ಲಕ್ಕೂ ಪೂರಕವಾಗಿ ಕನಿಷ್ಠ 5, ನಾವು ಹೇಳೋದು ಕನಿಷ್ಠ 5. ಹಂಗೆ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಈ ಅಧಿವೇಶನನೇ ಉತ್ತರ ಕರ್ನಾಟಕ ಸಲುವಾಗಿ ಆಗಬೇಕು. ಯಾಕಂದರೆ ದಕ್ಷಿಣ ಕರ್ನಾಟಕದ ಸಲುವಾಗಿ ನಿರಂತರ ಅಧಿವೇಶನಗಳು ಹಾಕಾವಲ್ಲಿ, ಪ್ರತಿ ವರ್ಷ 2 ಅಧಿವೇಶನ ಹಾಕಾವ. ನಮ್ಮಲ್ಲೇ ಉತ್ತರ ಕರ್ನಾಟಕ ಬಗ್ಗೆ ಇರೋದೇ ಇದೊಂದು 10 ದಿವಸದ ಅವಕಾಶ. ಅದಕ್ಕೆ ಈ ಸಂದರ್ಭದೊಳಗೆ ಹೆಚ್ಚಿನವಾಗ ಉತ್ತರ ಕನ್ನಡ ಅಭಿವೃದ್ಧಿಗೆ ಸೀಮಿತವಾಗಿ ಚರ್ಚೆ ಮತ್ತು ಆದೇಶಗಳು ಪೂರ್ವಕವಾಗಿ ನಡೀಬೇಕು ಹೊರತಾಗಿ ಬೇರೆದ್ದಲ್ಲ. ಅದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈ ಚಳಿಗಾಲ ಅಧಿವೇಶನದೊಳಗೆ ಸಂಪೂರ್ಣ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕ ಭಾಗಕ್ಕನ್ನು ಮೀಸಲಿರಬೇಕು ಹೊರತಾಗಿ ಮತ್ತೊಂದು ಮುಗ್ದೊಂದು ತಂದು ಇದ್ರಾಗ ಸೇರಿಸಬಾರ್ದು ಅಂತೇಳಿ ಭಾಳ ಒತ್ತಾಯಪೂರ್ವಕವಾಗಿ ಆಗ್ರಹ ಮಾಡ್ತೀವಿ.